ಸೋರುತ್ತಿಗುದು ಮನೆಯ ಮಾಳಿಗೆ, ಸೋರುತ್ತಿಗುದು ಮನೆಯ ಮಾಳಿಗೆ. ಅಜ್ಞಾನದಿಂದ ಅಜ್ಞಾನದಿಂದ ಸೋರುತ್ತಿಗುದು ಮನೆಯ ಮಾಳಿಗೆ. ಮಾಳಿಗೆ ಮಾಳಿಗೆ ಸೋರುತ್ತಿಗುದು ಮನೆಯ ಮಾಳಿಗೆ. ಓ ಮಾಳಿಗೆ ಮಾಳಿಗೆ ಸೋರುತ್ತಿಗುದು ಮನೆಯ ಮಾಳಿಗೆ. ನಮಸ್ಕಾರ ವೀಕ್ಷಕರೇ, ಮೈಸೂರು ಗಾಯತ್ರಿಪುರಂ ಸೆಕೆಂಡ್ ಸ್ಟೇಜ್ ಕಾಮಗಾರಿ ಲೋಪ ಭಾಗ 2. ವೀಕ್ಷಕರೇ, ಬಹುಕೋಟಿ ಕಾಮಗಾರಿ ಇದು. ನಾವು ಮೊದಲನೇ ಭಾಗವನ್ನು ಅದ್ಭುತವಾಗಿ ಬಿದ್ದಿ ಎಬ್ಬೆ ಮುದುಕಿ ಬಿದ್ದೆ ಎಬ್ಬೆ ಅಂತ ಕವರ್ ಮಾಡಿದ್ವಿ. ಅಲ್ಲಿ ಒಂದು 2-3 ಕಾಮಗಾರಿ ಆಗ್ತಾ ಇದ್ದಾವೆ. UGDದು ಪ್ಲಸ್ ಇಲ್ಲಿ ಚರಂಡಿದು ಜೊತೆಗೆ ರಸ್ತೆ. ನಾವು MCC ಝೋನ್ ಹರೀಶ್ ಅವ್ರನ್ನ ಕೇಳಲಿಕ್ಕೆ ಹೋದಾಗ ಅವರು ಅಲ್ಲಿಂದ ಗಾಯಬ್. ಯಾವಾಗ ಕ್ಯಾಮ್ರಾ ಆನ್ ಮಾಡಿದ್ರಿ ಅವತ್ತಿಂದ ಮೊಬೈಲ್ ಕೂಡ ರಿಂಗ್ ಆಗತ್ತೆ, ತೆಗಿತಾ ಇಲ್ಲ. ಯಾಕಂದ್ರೆ ಉತ್ತರ ಕೊಡಬೇಕು ಅಂದ್ರೆ ಉತ್ತರ ಇಲ್ಲ. ಕಡೆಗೆ ಅಲ್ಲಿ ಆ ನಂಬರನ್ನ ನೀವು ನಾಳೆ ನಿಮಗೆ ಸಂಪೂರ್ಣವಾಗಿ ಅವರ ನಂಬರನ್ನೇ ನೀಡ್ತೀವಿ, ನೀವೇ ಕೇಳ್ಬಿಡಿ. ಯಾಕಂದ್ರೆ ಅವರು ಇಲ್ಲಿ ಪಲಾಯನವಾದ ಮಾಡ್ತಾ ಇದ್ದಾರೆ 100%. ನಾವು ಇಲ್ಲಿ SC ಅವ್ರನ್ನ ಕೇಳಿದ್ವಿ, ಮಂಜುನಾಥ್ ಅಂತ ಹೇಳಿ. ಪ್ರಾಯಶಃ ಈಗ ಅವ್ರೇನೋ ಟ್ರಾನ್ಸ್ಫರ್ ಆಗಿದೆ. ಅವರಿಗಂತೂ ಕೂಡ ನಮಗೆ ಅದು ಗೊತ್ತೇ ಇಲ್ಲ ಅಲ್ಲಿ ಕಾಮಗಾರಿ ನಡೀತಾ ಇದೆಯಾ ಅನ್ನೋರಿಗೆ ಮಟ್ಟಿಗೆ ಅವ್ರು ಮಾತಾಡಿದ್ದು ಅದೇ ಅಚ್ಚರಿ. ಇಲ್ಲಿ ಧನಂಜಯ್ ಅವರು ಟೆಂಡರ್ ಅನ್ನ ತಗೊಂಡಿದಾರಂತೆ, ಬೆಂಗಳೂರು ಕಾಂಟ್ರಾಕ್ಟರ್ ಅವರು. ನಂಬರ್ ಇಲ್ಲ, ಬೋರ್ಡ್ ಇಲ್ಲ, ಏನಿಲ್ಲ. ಲೋಪ ಅಂದ್ರೆ ಸೇಫ್ಟಿ ಮೆಜರ್ ಅಂತೂ ಇಲ್ಲ. ನಾವು ಕ್ಯಾಮ್ರಾ ಬಂದಾಗ ಅದನ್ನ ಹಾಕ್ತಾರೆ, ಜೊತೆಗೆ ನೀರು ಹರಿತಾ ಇಲ್ಲ. ಸಾಕಷ್ಟು ಅಂದ್ರೆ ಅದನ್ನ ನಿಮ್ಗೆ ಫಸ್ಟ್ ಎಪಿಸೋಡ್ನಲ್ಲಿ ತೋರಿಸಿದಾಗ ಅದರಲ್ಲಿ ಸಣ್ಣ ಒಂದು ಝಲಕನ್ನ ತೋರಿಸಿದಾಗ ನಿಮಗೆ ಗೊತ್ತಾಗತ್ತೆ. ನೋಡಿ ಇಲ್ಲಿ ಆ ಧನಂಜಯ್ ಯಾರು ಅವರು ಅಂದ್ರೆ ಈ ಎಷ್ಟು ಮೌಲ್ಯದ ಕಾಮಗಾರಿ ಇದು, ಯಾವಾಗ ಶುರು ಆಯಿತು, ಯಾವಾಗ ಮುಗೀತದೆ, ಒಂದು ಬೋರ್ಡ್ ಅನ್ನ ಹಾಕಿರ್ತಾರೆ. ಬೋರ್ಡ್ ಇಲ್ಲ. ಕೇಳಿದ್ರೆ ಅಲ್ಲಿ ದರ್ಶನ್ ಅವ್ರು ಹೇಳ್ತಾರೆ, ಆ ಬೋರ್ಡ್ ಅನ್ನ ಯಾರ ಎತ್ಕೊಂಡು ಹೋಗಿದ್ದಾರೆ, ಆ ಬೋರ್ಡ್ ಇತ್ತಲ್ಲ ಅದನ್ನ ಮಾರ್ಕೊಂಡು ಗಾಂಜಾ ಹೊಡಿತಾರ ಅನ್ನೋ ರೀತಿಯಲ್ಲಿ ಅಲ್ಲಿ ಎತ್ಕೊಂಡು ಹೋಗ್ತಾರಂತೆ. ಬೋರ್ಡು ಅಲ್ಲಿ ಹಾಕಿದ್ರಂತೆ, ಬೋರ್ಡ್ ಇಲ್ಲ ಅಂತ. ಬೋರ್ಡ್ ಅಂತೂ ಕಂಡಿಲ್ಲ. ಯಾಕಂದ್ರೆ CM ಅವ್ರು ಬಂದಾಗ ದೊಡ್ಡ ಒಂದು ಫ್ಲೆಕ್ಸ್ ಇತ್ತು ಬಿಟ್ರೆ ಆ ಕಾಮಗಾರಿ, ಯಾಕಂದ್ರೆ ಅದು ಬಹುಕೋಟಿ CM ಅವರ ಅನುದಾನದಲ್ಲಿ ಹಾಕಿಲ್ಲ. ನಂಬರ್ ಇಲ್ಲ, ಧನಂಜಯ್ ಯಾರು ಅಂತ ಗೊತ್ತಿಲ್ಲ. ಕಡೆಗೆ ಇಲ್ಲಿ ಹರೀಶ್ ಅವ್ರದ್ದು ಅಲ್ಲಿ ಬರ್ತಾರೆ ಹೋಗ್ತಾರೆ, ಅಷ್ಟು ಬಿಟ್ರೆ ಮತ್ತೇನಿಲ್ಲ. ಜೊತೆಗೆ ಇನ್ನೊಬ್ರು ಇದ್ದಾರಂತೆ ಅಲ್ಲಿ ಸೈಟ್ನಲ್ಲಿ ಇಲ್ಲ. ಇಲ್ಲಿ ಯಾರೋ ಒಬ್ರು ರೆವಿನ್ಯೂ ಅಧಿಕಾರಿ ಅಂತೆ, ಅವರ ರಿಲೇಷನ್ಗೆ ಈ ಟೆಂಡರ್ ಕೊಟ್ಟಿದಾರಂತೆ. ಆ ರೆವಿನ್ಯೂ ಅಧಿಕಾರಿ ನಿಮ್ಗೆ ಪರಿಚಯ ಸರ್, ಅವ್ರು ಬಂದು ಮಾತಾಡ್ತಾರೆ. ಆತ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ. ಆತ ಈ ಟೆಂಡರ್ ಕಾಮಗಾರಿ ತಗೊಂಡು ಈಗ ಕಾಂಟ್ರಾಕ್ಟರ್ ಪರವಾಗಿ ಏನಾರು ರಿಲೇಷನ್ ಇದ್ರೆ ಪರವಾಗಿಲ್ಲ. ಅವ್ರು ಏನ್ರಿ ಮಾತಾಡೋದು, ತಮ್ಮ ಕೆಲಸ ತಮ್ಮ ಮುಖ ತೊಳ್ಕೊಂಡ್ರೆ ಸಾಕು. ಈಗಂತೂ ಮುಖ ನಾವು ಮರೆಮಾಚಿ ಖಾಲಿ ಹಿಂಗೆ ತೋರಿಸಿದೀವಿ. ಅದನ್ನ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗತ್ತೆ. ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡ್ಕೊಂಡು ಇದ್ಬಿಡಿ. ಇಲ್ಲಿ ಸರ್ಕಾರಿ ನೌಕರರಿಗೆ ಹೇಳ್ತಾರಲ್ಲ, ಇಮಾಮ್ ಸಾಬ್ ಗೋಕಲಕ್ಷ್ಮಿಗೆ ಏನ್ ಸಂಬಂಧ, ನನಗೆ ನಿಮಗೇನ್ ಸಂಬಂಧ, ಇದರಲ್ಲಿ ಪ್ರತಿಯೊಂದರಲ್ಲಿ ಮೂಗು ತೂರಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಮೂಗು ತೂರಿಸಿದ್ರೆ ಇನ್ನೂ ಚೆನ್ನಾಗಿ ನಿಮ್ಮ ಕೆಲಸವನ್ನ ನಾವು ತೋರಿಸ್ತೇವೆ. ಈ ಟೆಂಡರ್ ಏನ್ ಸಂಬಂಧ ಅವ್ರಿಗೆ ಅಂತ ಕೇಳ್ತಾ ಈಗ ಯಾರು ಅಂತ ನಿಮ್ಗೆ ಸಾಂಕೇತಿಕವಾಗಿ ತೋರಿಸ್ತಾ ಇದ್ದೀವಿ ನೋಡಿ. ಜೊತೆಗೆ ಆತ ಸುಧಾರಿಸಲಿಲ್ಲ ಅಂದ್ರೆ 100% ಮುಖ ನಾವು ಕ್ಲಿಯರ್ ಆಗಿ ತೋರಿಸ್ಕೊಳ್ತೀವಿ. ಇಲ್ಲಿ MCC SC ಮಂಜುನಾಥ್ ಅಂತ ಹೇಳಿ ಅವರು ಇಷ್ಟು ದೊಡ್ಡ ಕಾಮಗಾರಿ ನಮಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ ಮಾತ್ರ ಇಲ್ಲಿ ಬಹಳ ನಮಗೆ ವಿಶೇಷ ಅನ್ನಿಸ್ತು. ಅದಕ್ಕೆ ನಾವೇನ್ ಮಾಡಿದ್ವಿ, ಇದನ್ನ ಲೋಕಾಯುಕ್ತರಿಗೆ ನಾವು ಕರೆ ಮಾಡಿದ್ವಿ. ಉದೇಶ್ ಅವ್ರಿಗೆ ಒಂದು ಲೆಟರ್ ಅನ್ನ ಕೊಟ್ಬಿಡಿ, ನಾವು ಫೈಲ್ ಅನ್ನ ತರಿಸಿ ಎನ್ಕ್ವೈರಿ ಮಾಡ್ತೀವಿ, ಇನ್ಸ್ಪೆಕ್ಟರ್ನ ಕಳಿಸ್ತೀವಿ ಅಂತ ಸಂಪೂರ್ಣವಾಗಿ ರೆಡಿ ಮಾಡಿದ್ವಿ. ಇಲ್ಲಿ ಕೊಡ್ತಾ ಇದ್ದೀವಿ. ಜೊತೆಗೆ ಇದರ ಬಗ್ಗೆ ಆ ಫೈಲ್ ಅನ್ನ ತರಿಸಿ ಅವರೇ ಎನ್ಕ್ವೈರಿ ಮಾಡ್ತಾರಂತೆ. ಯಾಕಂದ್ರೆ ಇದಕ್ಕೆ ಅವರೇ ಮುಗ್ದಾಣ, ಅದೇ ಸರಿ ಅಂತ ನಮಗೆ. ಇಲ್ಲಿ ಮಂಜುನಾಥ್ ಅವ್ರು ಕೂಡ ಉತ್ತರ ಕೊಡ್ತಾರೆ. ಯಾರನ್ನ ಕಳಿಸಿದ್ರು, ಮಂಜುನಾಥ್ ಅವ್ರನ್ನ ಕೇಳಿದಾಗ ಯಾರೋ ಅಧಿಕಾರಿನ ಕಳಿಸ್ತೀನಿ ಅಂತ ಹೇಳಿದ್ರು. ಅಲ್ಲಿ ಬಂದಿದ್ದು ದರ್ಶನ್ ಅಂತ. ಅವರು ಈ ಧನಂಜಯ್ ಅವರ ಕಾಂಟ್ರಾಕ್ಟರ್ ಇರೋಲ್ಲ, ಅವರು ಸೂಪರ್ವೈಸರ್. ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಪಾಪ, ಅದರಲ್ಲಿ ಏನು ಡೌಟ್ ಇಲ್ಲ. ತಮ್ಮ ವ್ಯಾಪ್ತಿನಲ್ಲಿ ಏನ್ ಬರಬೇಕು ಅದನ್ನ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದರ್ಶನ್ ಬಗ್ಗೆ ನಮಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ತಮ್ಮ ರೇಂಜ್ನಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಪಾಪ.
ಇಲ್ಲ ಲೋಕಲ್ ಇಲ್ಲಿ SP ಅವ್ರಿಗೆ ಉದೇಶ್ ಅವ್ರಿಗೆ ಕಾಲ್ ಮಾಡಿದಾಗ ಲೆಟರ್ ಕೇಳಿದ್ರು, ನಾವು ಕೊಟ್ಟಿವಿ. ಇಲ್ಲಿ ಸ್ನೇಹಿತರೆ, ಇಲ್ಲಿ ಗಾಯತ್ರಿ ಪುರಂ ಇದು ಸೆಕೆಂಡ್ ಸ್ಟೇಜ್ ಏನಿದೆಲ್ಲ, PF ಆಫೀಸ್ ಮೇನ್ ರೋಡ್ ಝೋನ್ 9ಕ್ಕೆ ಮುಖ್ಯಮಂತ್ರಿ ಅವರ ಅನುದಾನದಲ್ಲಿ ಇದು ಬಹುಕೋಟಿ ಕಾಮಗಾರಿ 3 ತಿಂಗಳಿಂದ ನಡೀತಾ ಇದೆ. ಅಂದ್ರೆ ನಡೀತಾ ಇದೆ ಅನ್ನೋದಕ್ಕಿಂತ ತೆವಳ್ತಾ ಇದೆ ಅಂತ ಹೇಳ್ತೇನೆ. ಕಾರಣಗಳು ಏನೇ ಇರಲಿ, ಯಾರಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ, ನಂಬರ್ ಇಲ್ಲ, ಎಷ್ಟು ಅಮೌಂಟ್ ಇಲ್ಲ, ಏನೂ ಇಲ್ಲ. ಈ ರೀತಿ ನಾವು ಬರೆದು ಹಾಕಿದ್ದೀವಿ ಬಿಟ್ರೆ ಇದನ್ನ ಪ್ರಶ್ನೆ ನಾವು ಕೇಳ್ತಾ ಇರೋದು ಇದೇ ಲೋಪ. ಅಲ್ಲಿ ಯಾರು ಬಿದ್ರು ಅಲ್ಲಿ ಸಂಬಂಧ ಇಲ್ಲ. ಮುಂಜಾನೆ ಏನಾದ್ರೂ ಹೆಣ ಬಿದ್ದು ತೇಲ್ತಾ ಇದ್ರೆ ಅಲ್ಲಿ ಒಂದು ಹೆಣ ಬಿದ್ದಿದೆ ಅಂತ ತೋರಿಸ್ಬೇಕು ಅಷ್ಟೆ. ಸಂಬಂಧಿಗಳು ಹೇಳ್ತಾರೆ ಅದು UGD ಕಾಮಗಾರಿ, ಈ ಕಾಮಗಾರಿ, ಆ ಕಾಮಗಾರಿ. ಯಾವ ಕ್ವಾಲಿಟಿ ಸಿಮೆಂಟ್ ಉಪಯೋಗಿಸ್ಬೇಕು, ಯಾವುದು ಅಲ್ಲಿ ಆ TMT ಬಾರ್ ಯಾವ್ದು ಉಪಯೋಗಿಸ್ಬೇಕು, ಏನೇನು ಇಲ್ಲ, ಬ್ಲ್ಯಾಂಕ್. ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. 3 ತಿಂಗಳಿಂದ ಕಾಮಗಾರಿ ನಡೀತಾ ಇದೆ. ಎಲ್ಲರೂ ಸುತ್ತು ಬಳಸಿ ಬರ್ತಾ ಇದ್ದಾರೆ. ಕಾಮಗಾರಿ ನಡೆಯುತ್ತಿದೆ, ಪ್ರಗತಿಯಲ್ಲಿ ಇದೆ ಅಂತ ಯೂಶಲಿ ಬೋರ್ಡ್ ಹಾಕಿರ್ತಾರೆ. ಅಲ್ಲಿ ಏನಿಲ್ಲ. ಕಾಮಗಾರಿ ನೋಡಿದ್ಮೇಲೆ ಅಲ್ಲಿ ಒಂದು ಕಾಮಗಾರಿ ನಡೀತದೆ ಅಂತ ರೌಂಡ್ ಹೊಡೆದು ಎಲ್ಲಿ ನೋಡಿದ್ರು 4 ಕಡೆ ಹಡ್ಡು ಬಿಟ್ಟಿದ್ದಾರೆ. ಅಲ್ಲಿಂದ ಹೆಂಗ್ ಬರಬೇಕು ಅಂತ ಅನ್ನೋದೇ ಕಷ್ಟ. ಇದು ನಿಮಗೆ ಫಸ್ಟ್ ಇದರಲ್ಲಿ ತೋರಿಸಿದ್ವಿ, ಎಪಿಸೋಡ್ ನಲ್ಲಿ ತೋರಿಸಿದ್ವಿ. ಇರ್ಫಾನ್ ಅವರು ಅದ್ಭುತವಾಗಿ ಮಾತಾಡಿದ್ರು. ಡಿಸೋಜ್ ಅವರು ಕೂಡ ಇದ್ರ ಬಗ್ಗೆ ನಿನ್ನೆ ಬೆಳಕೆ ಚೆಲ್ಲಿದ್ರು. ಇದು ಒಂದು ರೀತಿಯಿಂದ ಪರ್ಯಾಯ ದ್ವೀಪ ಅಂತ ಹೇಳ್ತಾರಲ್ಲ, 4 ಕಡೆ ನೀರಿದ್ದು ಒಂದು ಕಡೆ ನಡುಗಡ್ಡೆ ಅನ್ನೋ ರೀತಿಯಲ್ಲಿ. ಅದಕ್ಕೆ ಬಿದ್ದಿ ಹಬ್ಬೆ ಮುದುಕಿ ಅಂತ ನಾವು ಹಾಕಿದ್ವಿ. ಎಪಿಸೋಡ್ ಅನ್ನ ನೋಡಿದ್ರಿ, ಬಹಳ ಅದ್ಭುತವಾಗಿ ಸ್ಪಂದಿಸಿದ್ರು. ಜೊತೆಗೆ ಇಲ್ಲಿ ದರ್ಶನ್ ಅಂತ ಹೇಳಿದ್ನಲ್ಲ, ಧನಂಜಯ ಅವ್ರ ಕಡೆ ಬೆಂಗಳೂರು ಕಾಂಟ್ರಾಕ್ಟರ್ ಅವರ ಉಸ್ತುವಾರಿ ಇಲ್ಲಿ ನಡೀತಾ ಇದೆ. ಇಲ್ಲಿ ಪಾಸಿಟಿವ್ ಆಗಿ ಹಾಕಿ ಅಂತ ಹೇಳ್ತಾರೆ. ಪಾಸಿಟಿವ್ ಆಗಿ ಇದ್ರೆ ಖಂಡಿತ ಪಾಸಿಟಿವ್ ಆಗಿ ಹಾಕ್ತಾ ಇದ್ವಿ ನಾವು. ಇಲ್ಲಿ ಫಸ್ಟ್ ದರ್ಶನ್ ಅವರೇ ಒಂದು ಬೋರ್ಡ್ ಹಾಕಿ, ಕಳತನ ಆದ್ರಾಗ್ಲಿ, ಯಾಕಂದ್ರೆ ನೀವು ಇಷ್ಟೇ ಆನೇನೆ ಕೊಟ್ಟಿರಂತ ಬಾಲಕ್ಕೇನಿಲ್ಲಿ ಯಾರು ಅಂತ ಹಾಕಿ, ಎಷ್ಟು ಪೀರಿಯಡ್ ಮುಗೀತದೆ, ಕಾಂಟ್ರಾಕ್ಟರ್ ನಂಬರ್ ಹಾಕಿ, ಯಾವ ಕಾಮಗಾರಿ ಅಂತ ಹಾಕಿ, ಎಲ್ಲವನ್ನ ಹಾಕಿದ್ರೆ ನೀವು ಅದು UGD ಅದು ಇನ್ನೊಂದು ಅಂತ ಹೇಳೋದು. ಜೊತೆಗೆ ರೆವಿನ್ಯೂ ಅಧಿಕಾರಿಗಳು ಅವರ ಸಂಬಂಧಿಕರು ಮಾತಾಡಿ ಸರ್ ಅನ್ನೋದು ಮಾತಾಡ್ತೀವಿ. ಆಮೇಲೆ ಡ್ರೈವಿಂಗ್ ನಲ್ಲಿದ್ದಾರೆ, ಅವು ಯಾವುದು ಬೇಡ. ನಿಮ್ಮ ಕೆಲಸವನ್ನ ಕಾಯಕವೇ ಕೈಲಾಸ ಅಂತ ಮಾಡಿ ಈಗ ಈ ಎಪಿಸೋಡಿನ ಸಂಪೂರ್ಣ ಅದ್ಭುತವಾದ ಎಳೆಯನ್ನ ದಾಖಲೆ ಸಮೇತ ನಿಮಗೆ ನಾಳೆ ಬಿಚ್ಚಿಡ್ತೀವಿ. ಈಗ ಭಾಗ 2, ಭಾಗ 3ರಲ್ಲಿ ಮತ್ತೆ ಅದ್ಭುತವಾದ ವಿಚಾರಗಳೊಂದಿಗೆ, ಹಾಗೆ ದಾಖಲೆಗಳೊಂದಿಗೆ, ಹಾಗೆ ಕೆಲವೊಬ್ಬರ ಮಾತುಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ವಿಶೇಷವಾಗಿ ಸ್ಪೆಸಿಫಿಕೇಶನ್ ಅಂತ ಯಾವುದೂ ಇಲ್ಲ. ಈಗ ಯಾವುದೋ ಪ್ರಿಯಾ ಸಿಮೆಂಟ್ ಅಂತ ಯೂಸ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ಇದು ಉಸುಗೋ ಸ್ಯಾಂಡೋ ಒಂದು ಗೊತ್ತಾಗ್ತಾ ಇಲ್ಲ. ಕಂಟ್ರಾಕ್ಟ್ರಿ ಎಷ್ಟೇನಪ್ಪ ಇಲ್ಲಿ ಯಾರು ತಗೊಂಡ್ರು ಕಂಟ್ರಾಕ್ಟ್?
ನೀರು ಹೋಗ್ಬೇಕು, ಫ್ಲೋ ಆಗಬೇಕು. ಚರಂಡಿ ಮಾಡಿರೋದು ಉದ್ದೇಶ ಏನಂದರೆ ನೀರು ಹೋಗೋಕ್ಕೆ. ನೀರು ಹೋಗ್ತಾ ಇಲ್ವಲ್ಲ, ನೀರು ಸ್ಟಾಕ್ ಆಗಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಪಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.